ಮುದ್ದು ಭೈರವ ಸ್ವಾಮಿ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮುದ್ದು ಚೈತ್ರ ಅವರು, ಬರ್ಲಿ ಜೋರಾದ ಚಪ್ಪಾಳೆ. ಮುದ್ದು ಭೈರವ ಸ್ವಾಮಿ ಹುರಿಗದ್ದುಗೆ ಏರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ ಭೈರವ ಸ್ವಾಮಿ ಊರಿಗದ್ದುಗೆ ಏರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಮುದ್ದು ಭೈರವ ಸ್ವಾಮಿ ಊರಿಗದ್ದುಗೆ ಏರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಸ್ವಾಮಿಯ ಕಂಡೀರ ಸಿದ್ಧರ ಮಠದಲ್ಲಿ ಸ್ವಾಮಿಯ ಕಂಡೀರ ಸಂಪಿಗೆ ವನದ ನೆರಳಲ್ಲಿ ಕೋಲಣ್ಣ ಕೋಲೆ. ಸಂಪಿಗೆ ವನದ ನೆರಳಲ್ಲಿ ಕೋಲಣ್ಣ ಕೋಲೆ. ಸಂಪಿಗೆ ವನದ ನೆರಳಲ್ಲಿ ಬೈರುವ ಸಂಪಿಗೆ ವನದ ನೆರಳಲ್ಲಿ ಬೈರುವ ನವಿಲಿಂಡ ಕುಣಿಸುವ ಪರಿನೋಡೆ ಕೋಲಣ್ಣ ಕೋಲೆ. ನವಿಲಿಂಡ ಕುಣಿಸುವ ಪರಿನೋಡೆ ಕೋಲಣ್ಣ ಕೋಲೆ. ಕುಟ್ಟಿದ ಕಿಯಕೊಂಡು ಕುಡುಕೆ ಧೂಪವಕೊಂಡು ಕುಟ್ಟಿದ ಕಿಯಕೊಂಡು ಕುಡುಕೆ ಧೂಪವಕೊಂಡು ಸಣ್ಣ ಮಲ್ಲಿಗೆಯ ಹೂಕೊಂಡು ಕೋಲಣ್ಣ ಕೋಲೆ. ಸಣ್ಣ ಮಲ್ಲಿಗೆಯ ಹೂಕೊಂಡು ಕೋಲಣ್ಣ ಕೋಲೆ. ಸಣ್ಣ ಮಲ್ಲಿಗೆಯ ಹೂಕೊಂಡು ಬೈರುವ ಸಣ್ಣ ಮಲ್ಲಿಗೆಯ ಹೂಕೊಂಡು ಬೈರುವ ನಿತ್ಯವೂ ಪೂಜೆಗೆ ಬರುತ್ತೀವಿ ಕೋಲಣ್ಣ ಕೋಲೆ. ನಿತ್ಯವೂ ಪೂಜೆಗೆ ಬರುತ್ತೀವಿ ಕೋಲಣ್ಣ ಕೋಲೆ. ಭೈರವ ಸ್ವಾಮಿ ಊರಿಗದ್ದುಗೆ ಏರುವಾಗ ಸಿದ್ಧರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. 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 ಚೈತ್ರ ಹಾಯ್. ಹಾಯ್ ಅಕ್ಕ. ಓಕೆ, ಈಗ ನೀವು ಹೇಗೆ ಹಾಡಿದ್ರಿ ಅಂತ ಅಲ್ಲಿ ಬಿಟ್ಟು ಯು ಯಾರನ್ನ ಕೇಳೋಣ? ಯಾರಾದರೂ ಕೇಳಿ. ವೆರಿ ಸ್ಮಾರ್ಟ್ ನಮ್ಮ ಕಂಟೆಸ್ಟೆಂಟ್ಸ್ ಎಲ್ಲ. ಓಕೆ, ಅರ್ಚನಾ ಮ್ಯಾಮ್. ಚೈತ್ರ ಮ್ಯಾಮ್, ಅದ್ಭುತವಾದ ಎನರ್ಜಿಯೊಂದಿಗೆ ಹಾಡಿದೆಯಮ್ಮ. ಆಮೇಲೆ ನಾನು ಯಾವಾಗಲೂ ಹೇಳೋ ಹಾಗೆ ಆಕೆ ಹಾಡ್ತಾ ಇದ್ರೇ ನೋಡೋದಕ್ಕೆ ಕೇಳೋದಕ್ಕೆ ಸಂತೋಷ ಆಗುತ್ತೆ. ಅಷ್ಟು ಚೆಂದ ನಕ್ಕೊಂಡು ಹಾಡ್ತಾಳೆ ಈ ಹುಡುಗಿ, ತುಂಬ ಚೆಂದ. ನೀನು ಕಳೆದ ಸರಿ ಹಾಡಿದ್ದಕ್ಕಿಂತನೂ ಚೆಂದ ಹಾಡಿದೆಯಮ್ಮ. ಆಮೇಲೆ ಈ ಹಾಡಲ್ಲಿ ಕೆಲಸನೂ ಜಾಸ್ತಿ ಇದೆ.
ನೀನು ಕಳೆದ ಸಲ ಆಯ್ಕೆ ಮಾಡಿಕೊಂಡಿದ್ದ ಹಾಡಿಗಿಂತ ಇದು ಮೋರ್ ಚಾಲೆಂಜಿಂಗು. ಹೀಗೆ ಇರಬೇಕು, ಮೆಟ್ಟಿಲು ಏರ್ತಾ ಇರ್ತಾ ಕಷ್ಟದ ಹಾಡುಗಳನ್ನು ಆರಿಸ್ಕೊಂಡು ಅದರಲ್ಲಿ ನಿನ್ನ ತಾಕತ್ತು ಏನು ಅಂತ ಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಕಂಡುಹಿಡಿದದ್ದು ಏನು ಅಂತಂದರೆ, ನಿನಗೆ ಈ ಮುರುಕಿಗಳು ಸಂಗತಿಗಳೆಲ್ಲ ಮಾಡುವಾಗ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ಆಮೇಲೆ ಕೆಲವೊಂದು ಜಾಗದಲ್ಲಿ ಫೈನ್ ಟ್ಯೂನಿಂಗ್ ಬೇಕು, ಅಂದರೆ ಶ್ರುತಿ ಕಡೆ ಗಮನ ಕೊಡಬೇಕು. ಆಮೇಲೆ ನೀನು ಸಸ್ಟೈನ್ ಮಾಡ್ತೀಯಲ್ಲ, ಸಸ್ಟೈನ್ ಮಾಡುವಾಗ ಮೂಗು ಬಳಸಬೇಡ. ಲಾಸ್ಟ್ ಲೈನ್ ಏನು ಹೇಳ್ದೆ ಹೇಳು? ಸಿದ್ಧಾರ ಶಿವಮಠಕ್ಕೆ ಹೇಳು. ಬೆಳಗಾದೋ ಕೋಲಣ್ಣ ಕೋಲೆ. ಕೋಲಣ್ಣ ಕೋಲೆ ಲೇ ಆಗಬಾರ್ದು, ಕೋಲಣ್ಣ ಕೋಲೆ ಏ ಕೇಳಿಸ್ಬೇಕಲ್ಲಿ, ನೇ ಕೇಳಿಸ್ಬಾರ್ದು. ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ. ಸೊ ಎಲ್ಲೆಲ್ಲಿ ಸಸ್ಟೈನ್ ಮಾಡ್ತೀಯ ಅಲ್ಲಿ ನೇಸಲ್ ಕ್ವಾಲಿಟಿ ಕಮ್ಮಿ ಮಾಡ್ಕೊ, ಆಯಿತಾ? ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀನು ವೇದಿಕೆ ಮೇಲೆ ತಂದು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಹೇಮಂತ್ ಸರ್, ಇವತ್ತು ತುಂಬ ಎನರ್ಜೆಟಿಕ್ ಆಗಿ ಮೇಡಮ್ ಹೇಳಿದಾಗ ಆಡಿದ್ರಿ. ಮೈ ದುಂಬಿಕೊಂಡು ಒಂದು ರೀತಿ ಖುಷಿಯಾಗಿ ಎಲ್ಲಿಯೂ ತಾಳ ತಪ್ಪದೆ ನೀಟಾಗಿ ಪ್ರೆಸೆಂಟ್ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಹಾಡುಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹುಲಿರಾಜು ಸರ್. ಚೈತ್ರ, ಯಾವುದಾದ್ರೂ ಒಂದು ಹಾಡು ಟ್ಯೂನ್ ಪಾಪ್ಯುಲರ್ ಆದರೆ ಅದೇ ಟ್ಯೂನಲ್ಲಿ ಚೌಡವ, ಮಾರವ ಎಲ್ಲರ ಬಗ್ಗೆ ಹಾಡುಗಳನ್ನ ಹಾಡೋ ಕ್ಯಾಸೆಟ್ಗಳು ಕೇಳಿದೀವಲ್ವ ನಾವು. ಹೌದು ಸರ್. ನೀ ಹಾಡಿದ ಟ್ಯೂನ್ ಯಾವ್ದು ಗೊತ್ತಾ? ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಸೇಮ್ ಟ್ಯೂನು, ಸೇಮ್ ಇದು, ಬಟ್ ಸಾಹಿತ್ಯ ಮಾತ್ರ ಬೇರೆ ಅಲ್ವಾ ಸರ್. ನಮ್ದು ನಾಗಮಂಗಲ ಭೈರವನ್ ಗೀತೆಗಳೆಲ್ಲ ಈ ಥರದ ಸುಮಾರು ಪ್ರಯೋಗಗಳು ಎಲ್ಲ ಕಡೆನೂ ಆಗ್ತಿರ್ತದೆ. ಅದೇನು ತಪ್ಪು ಅಂತ ಅಲ್ಲ, ಇರಲಿ, ಅದೊಂದು ಕಡೆ ಇರಲಿ. ಬ್ರೆತ್ ಕಂಟ್ರೋಲ್ ಇದ್ದರೆ ಚೆನ್ನಾಗಿ ಹಾಡ್ಬೋದು. ಸ್ವಲ್ಪ ಉಸಿರು ಕಂಟ್ರೋಲ್ ಮಾಡೋದು ಒಂಚೂರು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೈತ್ರ.